ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ. ಭಯಪಡಬೇಡ್ರಿ. ಬನ್ನಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ದಿ ಲಾರ್ಡ್. ಬನ್ನಿರಿ ಪ್ರಿಯರೇ, ನಮ್ಮ ಪರಲೋಕದ ತಂದೆಯನ್ನು ಒಟ್ಟಾಗಿ ಆರಾಧಿಸುವ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ನಿನಗೆ ನಾನೆಂದು ಮಾಡುವೆ, ನಿನಗೆ ಆರಾಧನೆ. ನಿನಗೆ ಆರಾಧನೆ, ನಾನೆಂದು ಮಾಡುವೆ, ನಿನಗೆ ಆರಾಧನೆ. ತಾಯಿ ತನ್ನ ಮಗುವನ್ನು ಮರೆತಾರೆ, ಮರೆತಾಳು, ನೀ ನನ್ನ ಮರೆಯಲಾರೆ. ತಾಯಿ ತನ್ನ ಮಗುವನ್ನು ಮರೆತಾಳೆ, ಮರೆತಾಳು, ನೀ ನನ್ನ ಮರೆಯಲಾರೆ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ನಿನಗೆ ಆರಾಧನೆ, ನಾನೆಂದು ಮಾಡುವೆ, ನಿನಗೆ ಆರಾಧನೆ. ನಿನಗೆ ಆರಾಧನೆ, ನಾನೆಂದು ಮಾಡುವೆ, ನಿನಗೆ ಆರಾಧನೆ. ನಿನಗೆ ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3 ಮತ್ತು 4-5ನೇ ವಚನ. ಈ ವಚನವನ್ನು ನಾವು ಓದುವ, ಮತ್ತೆ ನಾವು ಧ್ಯಾನ ಮಾಡುವ. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವನು ಆಗಿದ್ದೆನು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆ. ಪ್ರೈಸ್ ಗಾಡ್.
ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನು ಆಗಿದ್ದೆನು. ಓಕೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನೆ. ಇಲ್ಲಿ ಅಪೊಸ್ತಲ ಪೌಲ್ ಕೊರಿಂಥ ಸಭೆಯಲ್ಲಿ ಮಾತಾಡುತ್ತಾನೆ, ನಾನು ನಿಮ್ಮ ಬಳಿಗೆ ಬಂದಾಗ ನಾನು ಬಹು ಬಲಹೀನನು, ನಡುಗುವನು, ಭಯಪಡುವವನು ಆಗಿದ್ದೇನೆ. ಇಲ್ಲಿ ಎಂಥ ಬಲಹೀನತೆ, ಎಂಥ ನಡುಗುವಂಥದ್ದು, ಎಂಥ ಭಯಪಡುವಂಥದ್ದು, ಮೂರು ಸಂಗತಿಗಳು: ವೀಕ್, ಟ್ರಂಬಲ್ ಅಂಡ್ ಫಿಯರ್. ಬಲಹೀನನು, ನಡುಗುವನು, ಭಯಪಡುವವನು ಆಗಿದ್ದೇನೆ. ಇಲ್ಲಿ ಆತನು ಮಾತಾಡುವಂಥದ್ದು ಬಲಹೀನತೆ ಅಂತ ಹೇಳಿದರೆ, ವಿದೌಟ್ ಕ್ರೈಸ್ಟ್ ಐ ಆಮ್ ವೀಕ್. ನಾನು ಪ್ರಪಂಚದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿರ್ಬೋದು, ನಾನು ಪ್ರಪಂಚದಲ್ಲಿ ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು, ಪ್ರಪಂಚದಲ್ಲಿ ನನ್ನ ಹತ್ರ ಎಷ್ಟೇ ಹಣ ಇರ್ಬೋದು, ಬಟ್ ವಿದೌಟ್ ಕ್ರೈಸ್ಟ್ ಐ ಆಮ್ ವೀಕ್. ಐ ಆಮ್ ವೀಕ್. ನಾನು ಬಲಹೀನ. ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ನಿನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ನಿನ್ನ ಆತ್ಮ ವಿಮೋಚನೆಗೋಸ್ಕರ ನೀನು ಏನನ್ನು ಈಡುಕೊಡ್ತಿ? ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತದೆ, ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿ, ಬೇಕಾದರೆ ನಾನು ಓದ್ತೇನೆ ನಿಮಗೋಸ್ಕರ, ಮತ್ತಾಯನ ಬರೆದ ಸುವಾರ್ತೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟನು? ವಾಟ್ ಪ್ರೈಸ್ ಹಿ ವಿಲ್ ಪೇ? ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ? ನಿನ್ನ ಹತ್ರ ಎಷ್ಟೇ ಡಿಗ್ರಿಗಳಿರ್ಬೋದು, ಎಷ್ಟೇ ಎಜುಕೇಷನ್ ಇರ್ಬೋದು, ಎಷ್ಟೇ ಮಿಲಿಯನ್ ಅಥವಾ ಬಿಲಿಯನ್ ಹಣ ಇರ್ಬೋದು, ಪ್ರೈಸ್ ಗಾಡ್, ಇರ್ಬೋದು. ಇಲ್ಲಿ ಅಪೊಸ್ತಲ ಪೌಲನ ಹತ್ರ ಎಲ್ಲವೂ ಇತ್ತು. He was educated, he was a rich man. ಆತನು ಕ್ರಿಸ್ತನ ನಿಮಿತ್ತ ಎಲ್ಲವನ್ನು ಕಸವೆಂದೆನಿಸ್ತಾನೆ. ವಿದೌಟ್ ಕ್ರೈಸ್ಟ್ ಐ ಆಮ್ ವೀಕ್. ಕ್ರಿಸ್ತನಿಲ್ಲ ಅಂತ ಹೇಳಿದರೆ ವೀಕ್. ನನ್ನ ಜೀವಿತದಲ್ಲಿ ನೋಡಿದ್ದೇನೆ, ಬಹಳ ಸ್ಟ್ರಾಂಗ್ ಮಾತಾಡುವವರು, ಬಹಳ ಪ್ರಭಾವಿ ವ್ಯಕ್ತಿಗಳು. ಒಂದು ಮರಣದ ಭಯ ಬಂತಂತ ಹೇಳಿದರೆ ಒಂದು ಸಣ್ಣ ಮಗುವಿನಂತೆ ಆದದ್ದು ನಾನು ನೋಡಿದೆ. ಅದೇ ವ್ಯಕ್ತಿ ಒಂದು ಪೊಸಿಷನ್ನಲ್ಲಿರುವಾಗ, ಹಣ ಇರುವಾಗ ದರ್ಪ ಎಂಥದ್ದು, ಎಂಥ ಒಂದು ಅಹಂಕಾರದ ಮಾತು. ಬಟ್ ಒಂದು ಮರಣದ ಭಯ ಬಂತಂತ ಹೇಳಿದರೆ ದೆನ್ ಹೀ ಅಕ್ನಾಲೆಜ್ ಹಿಮ್ಸೆಲ್ಫ್, ಆತನನ್ನೇ ಅವನು ತಿಳಿತಾನೆ, ಐ ಆಮ್ ಸೋ ವೀಕ್. ವಿದೌಟ್ ಕ್ರೈಸ್ಟ್ ಐ ಆಮ್ ವೀಕ್, ಇನ್ ಕ್ರೈಸ್ಟ್ ಐ ಆಮ್ ಸ್ಟ್ರಾಂಗ್. ಕ್ರಿಸ್ತನಲ್ಲಿದ್ದು ನಾವು ಬಲಹೀನರು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಬರುವಾಗ ಬಲಹೀನನು. ಅದರ ಅರ್ಥ ನಾನು ಅಕ್ನಾಲೆಜ್ ಮಾಡಿದೆ. ನಾನು ನನ್ನ ಫಿಸಿಕಲ್ ಇನ್ಫ್ಲುಯೆನ್ಸ್, ನನ್ನ ಫಿಸಿಕಲ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನನ್ನ ಜ್ಞಾನವನ್ನು ನಾನು ಅಳವಡಿಸಲಿಲ್ಲ. ನಾನು ಬಹು ನಡುಗುವನು. ಇಲ್ಲಿ ಅವನು ಹೇಳ್ತೇನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಮನುಷ್ಯ ಜ್ಞಾನ ಮತ್ತು ಆತ್ಮಿಕ ಜ್ಞಾನ, ಸ್ಪಿರಿಚುವಲ್ ನಾಲೆಜ್ ಆ್ಯಂಡ್ ಸೆನ್ಸ್ ನಾಲೆಜ್ ಅಂತ ಹೇಳ್ತಾರೆ. ಮನುಷ್ಯ ಜ್ಞಾನ, ಮ್ಯಾನ್ ಇಸ್ ಎ ಸ್ಪಿರಿಟ್. ನಾವು ಬಾರ್ನ್ ಅಗೇನ್ ಆದದ್ದು ನಮ್ಮ ಆತ್ಮದಲ್ಲಿ. ನಮಗೊಂದು ಪ್ರಾಣ ಇದೆ. ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತೇವೆ. ಈ ಶರೀರಕ್ಕೆ 5 ಇಂದ್ರಿಯಗಳಿವೆ. ಅದಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಈ ಜ್ಞಾನದ ಇಂದ್ರಿಯಗಳಿಂದ ನಮಗೆ ಫಿಸಿಕಲ್ ವರ್ಲ್ಡ್ ನಾವು ಕಮ್ಯುನಿಕೇಟ್ ಮಾಡುತ್ತೇವೆ, ಸಂಪರ್ಕ ಮಾಡುತ್ತೇವೆ, ನಮಗೆ ಜ್ಞಾನ ಬರುತ್ತದೆ. ಮೇ ಬಿ ನೀವು ಬೆಸ್ಟ್ ವರ್ಡ್ಗಳನ್ನು ಯೂಸ್ ಮಾಡ್ಬೋದು, ಏನೇ ಮಾಡ್ಬೋದು. ಓಕೆ, ನಿಮಗೆ ಸಂಪರ್ಕ ಉಂಟಾಗುತ್ತೆ, ಮನುಷ್ಯ ಜ್ಞಾನ. ಬಟ್ ಸ್ಪಿರಿಚುವಲ್ ನಾಲೆಜ್ ಇಸ್ ಟೋಟಲಿ ಡಿಫರೆಂಟ್. ಸ್ಪಿರಿಚುವಲ್ ನಾಲೆಜ್ ಇಸ್ ಕಮ್ ಫ್ರಮ್ ಹೋಲಿ ಸ್ಪಿರಿಟ್, ಕಮ್ ಫ್ರಮ್ ಗಾಡ್. ಅದು ದೇವರಿಂದ ಬರುತ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ,
ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕಂದ್ರೆ ದೇವರ ಶಕ್ತಿ ಬೇರೆ ಯಾರಲ್ಲ, ದೇವರ ಶಕ್ತಿ ಪವಿತ್ರಾತ್ಮನಾಗಿದ್ದಾನೆ. ಹೋಲಿ ಸ್ಪಿರಿಟ್ ಈಸ್ ದ ಪವರ್ ಆಫ್ ಗಾಡ್. ಹೋಲಿ ಸ್ಪಿರಿಟ್ ಈಸ್ ದ ಸ್ಟ್ರೆಂತ್ ಆಫ್ ಗಾಡ್. ಹೋಲಿ ಸ್ಪಿರಿಟ್ ಈಸ್ ಗಾಡ್ಸ್ ಮೈಟ್. ಓಕೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನೇ ಆಧಾರ ಮಾಡಿಕೊಂಡಿರಬೇಕು. ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯವನ್ನು ನಾನು ಪ್ರಯೋಗಿಸದೆ, ಅಂದರೆ ಮನಸ್ಸಿಗೆ ಮನೋರಂಜನೆ ಮಾಡುವಂಥ ಅಥವಾ ಕಲ್ಪನೆಯ ಮಾತುಗಳನ್ನು ನಾನು ಉಪಯೋಗಿಸದೆ ದೇವರ ಶಕ್ತಿಯನ್ನು ಉಪಯೋಗಿಸದೆ ದೇವರ ಬಲವನ್ನು ತೋರ್ಪಡಿಸುವ ವಾಕ್ಯವನ್ನು ಉಪಯೋಗಿಸಿದೆ. ದೇವರ ಬಲ, ನೀವು born again ಆದಾಗ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನನಗೋಸ್ಕರ ಸತ್ತನು, ನನಗೋಸ್ಕರ ಹೂಣಲ್ಪಟ್ಟನು, 3ನೇ ದಿನ ಪುನರುತ್ಥಾನ. ಬಟ್ ಈ ಮನುಷ್ಯ ಜ್ಞಾನಕ್ಕೆ ಈ ಶಿಲುಬೆಯ ಸಂದೇಶದ ಮಾತು ಹುಚ್ಚು ಮಾತು. ಮನುಷ್ಯ ಜ್ಞಾನಕ್ಕೆ ದಟ್ ಈಸ್ ಅ ವೀಕ್ನೆಸ್. ಶಿಲುಬೆ ಅವನನ್ನೇ ಅವನು ರಕ್ಷಿಸಲಿಕ್ಕೆ ಆಗಲಿಲ್ಲ, ಬಟ್ ನಮಗಾದರೂ ದೇವರ ಶಕ್ತಿ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಇಟ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್. ಪವರ್ ಆಫ್ ಗಾಡ್, ದೇವರ ಶಕ್ತಿ. ಯಾಕಂದರೆ ನಮ್ಮೆಲ್ಲರ ಪಾಪಗಳು, ನಮ್ಮೆಲ್ಲರ ಶಾಪಗಳು, ನಮ್ಮ ಮೇಲೆ ಇದೆಲ್ಲ ತೀರ್ಪನ್ನು ಯೇಸು ಕ್ರಿಸ್ತನು ತಾನು ಶಿಲುಬೆಯಲ್ಲಿ ಹೊತ್ತುಕೊಂಡು ಹೋದನು. ಆತನು ಹೂಣಲ್ಪಟ್ಟನು, 3ನೇ ದಿನ ಪುನರುತ್ಥಾನ. ಯಾರು ಯಾರು ಈ ಸತ್ಯಾಂಶವನ್ನು ಒಪ್ಪಿಕೊಳ್ಳುತ್ತಾರೋ, ಯಾರು ಯಾರು ಈ ಸತ್ಯಾಂಶವನ್ನು ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಬೈಬಲ್ ಹೇಳ್ತಿದೆ, ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಮನುಷ್ಯನ ಇಚ್ಛೆಯಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ದೇವರು ಯಾರು? ದೇವರು ಆತ್ಮಸ್ವರೂಪಿ. ಗಾಡ್ ಇಸ್ ದ ಸ್ಪಿರಿಟ್, ಹಿ ಈಸ್ ಎವ್ರಿವೇರ್. ನಾವು ಯಾರು? ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಅಲ್ಲಿ ಆತ್ಮಿಕ ಲೋಕದಲ್ಲಿ ಅದೇ ದೇವರಿಗೆ ನಾವು ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಓಕೆ, ನಮ್ಮ ಆತ್ಮ, ತಂದೆಯಾದ ದೇವರ ಆತ್ಮ ಒಂದು ಆತ್ಮವಾಗಿದೆ. ನನ್ನ ಆತ್ಮ, ಕ್ರಿಸ್ತನ ಆತ್ಮ ಒಂದು ಆತ್ಮವಾಗಿದೆ. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮ ಅಂತ ಬೈಬಲ್ ಹೇಳ್ತದೆ. ಬೇಕಾದ್ರೆ ನಾವು ಓದುವ 1 Corinthians 6 ಚಾಪ್ಟರ್, ಓಕೆ, 17ನೇ ವಚನ ನಾನು ಓದ್ತೇನೆ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಇದು ನಾವು ಹೊಸದಾಗಿ ಹುಟ್ಟಿದ್ದು. ಯಾಕಂದರೆ ಆತ್ಮಿಕ ಲೋಕದಲ್ಲಿ ನಮ್ಮ ಆತ್ಮ, ಪವಿತ್ರ ಆತ್ಮ ಒಂದು ಆತ್ಮವಾಗಿದೆ. ಬಟ್ ನಾವು ದೇವರು ನಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ಇದು ಮನುಷ್ಯ ಜ್ಞಾನ ಅಲ್ಲ, ಇದು ಕ್ರಿಸ್ತನಲ್ಲಿರುವ ಆತ್ಮಿಕ ಜ್ಞಾನ. ದ ನಾಲೆಜ್ ವಿಲ್ ಹೆಲ್ಪ್ ಯು ಟು ಕಮ್ಯುನಿಕೇಟ್, ಸಂಪರ್ಕ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಬಟ್ ಈ ನೀನು ದೇವರೊಟ್ಟಿಗೆ ಸಂಬಂಧದಲ್ಲಿ ಇದ್ದೀ ಅಂತ ಗೊತ್ತಿರುವಂಥದ್ದು ಹೊರಗಿನ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ನಿನ್ನನ್ನು ನೋಡುವಾಗ ಅದೇ 5 ಫೀಟ್ 10 ಇಂಚು, 6 ಫೀಟ್ 3 ಇಂಚು ಅಥವಾ 5 ನೀನು ಅದೇ ವ್ಯಕ್ತಿಯಾಗಿ ಕಾಣುತ್ತಿ, ಅದೇ ಕಲ್ಲರ್. ಬಟ್ ಆತ್ಮಿಕವಾಗಿ ನೀನು ದೇವರ ಸಂಬಂಧದಲ್ಲಿ ಇದ್ದೆಂದು ಅದು ನಿನಗೆ ಪ್ರಕಟವಾಗೋದು ದಟ್ ಇಸ್ ಅ ಪರ್ಸನಲ್. ನಿನಗೆ ಮಾತ್ರ ಅದು ಗೊತ್ತಾಗ್ತದೆ. ಮನುಷ್ಯನ ಒಳಗಿರುವ ಆತ್ಮಕ್ಕೆ ಅವನ ವಿಷಯ ಗೊತ್ತು, ಪವಿತ್ರ ಆತ್ಮನಿಗೆ ದೇವರ ವಿಷಯ ಗೊತ್ತು. ಓಕೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಯಾಕಂದರೆ ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ. ದ ನಾಲೆಜ್ ಈಸ್ ಕಮ್ಸ್ ಫ್ರಮ್ ವಿದಿನ್, ನಾಟ್ ಫ್ರಮ್ ಯುವರ್ ಸೆನ್ಸಸ್. ನಿಮ್ಮ ಸೆನ್ಸ್ ನಾಲೆಜ್ ಮೇಲೆ, ಮನುಷ್ಯ ಜ್ಞಾನದ ಮೇಲೆ, ನಿಮ್ಮ ಒಳಗಿಂದ ಕ್ರಿಸ್ತನಲ್ಲಿ ಹುಟ್ಟುವಂಥ ಆ ಜ್ಞಾನ, ಆ ರಿಲೇಷನ್ಶಿಪ್ನ ಜ್ಞಾನ, ಆ ಸಂಬಂಧದ ಜ್ಞಾನ, ಈ ಜ್ಞಾನದ ಮೇಲೆ, ಮನುಷ್ಯ ಜ್ಞಾನದ ಮೇಲೆ ಅದು ಡಾಮಿನೇಟ್ ಮಾಡುತ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನಾನು ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ದೇವರಾತ್ಮನ ಶಕ್ತಿಯನ್ನು ತೋರಿಸುವ ಮಾತುಗಳನ್ನು ಹೊರತು ಮನವೊಲಿಸುವ ಜ್ಞಾನವಾಕ್ಯಗಳನ್ನು ಪ್ರಯೋಗಿಸದೆ ದೇವರ ಶಕ್ತಿಯನ್ನು ನಾನು ಪ್ರಯೋಗಿಸ್ತೇನೆ. ಯಾಕಂದರೆ ನಿಮ್ಮ ನಂಬಿಕೆಯು ದೇವರಾತ್ಮನ ಆಧಾರದ ಮೇಲೆ ಇರಬೇಕು. ಪ್ರೈಸ್ ಗಾಡ್. ನಮ್ಮ ನಂಬಿಕೆ ದೇವರ ಆತ್ಮನ ಆಧಾರದ ಮೇಲೆ ಇದೆ. ಪ್ರೈಸ್ ಗಾಡ್. ಯಾಕಂದರೆ ನೀವು ಕ್ರಿಸ್ತನೊಂದಿಗೆ ಒಂದು ಆತ್ಮವಾಗಿದೆ. ಪವಿತ್ರ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ.
ಮನುಷ್ಯ ಜ್ಞಾನ. ಒಂದಿನ ಈ ಸ್ವಾಮಿ ಕೇಳಿದ, ರೈಟ್, ತನ್ನ ಶಿಷ್ಯರಿಗೆ ಕೇಳಿದ, ಸಾಮಾನ್ಯ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ? ಕೆಲವರು ಹೇಳಿದ್ರು, ನೀನು ಸ್ಥಾನಿಕನಾದ ಯೋಹಾನನು ತಿರುಗಿ ಬಂದಿದ್ದಿ, ಅಥವಾ ಯಾವುದೊಂದು ಪ್ರವಾದಿ, ಏನೋ ಉತ್ತರ ಕೊಟ್ಟರು ನಾವು ನೋಡ್ತೇವೆ. ಅದಕ್ಕೆ ಪೇತ್ರ ಹೇಳಿದ, ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಪೇತ್ರ ಹೇಳಿದ, ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪರಾದ ದೇವರ ಕುಮಾರನು. ಇಮಿಡಿಯೇಟ್ಲಿ ಯೇಸು ಹೇಳಿದ, ಯೋನನ ಮಗನಾದ ಸಿಮೋನ್ನೇ, ನೀನು ಧನ್ಯನು. ಈ ಗುಟ್ಟು, ಈ ಪ್ರಕಟಣೆ, ಈ ರಹಸ್ಯ, ಈ ಮಿಸ್ಟ್ರಿ, ಈ ರಿಯಾಲಿಟಿ, ಸ್ಪಿರಿಚುವಲ್ ರಿಯಾಲಿಟಿ ನಿನಗೆ ಪ್ರಕಟಿಸಿದ್ದು ನರ ಮನುಷ್ಯನಲ್ಲ, ನಿನ್ನ 5 ಇಂದ್ರಿಯಗಳಿಂದ ಬರುವ ಜ್ಞಾನ ಅಲ್ಲ, ನಿನ್ನ ಯೂನಿವರ್ಸಿಟಿಯಿಂದ ಕಲಿತ ಜ್ಞಾನ ಅಲ್ಲ. ಪರಲೋಕದ ನನ್ನ ತಂದೆ ಇದನ್ನು ಪ್ರಕಟಿಸ್ತಾನೆ. ದಟ್ ಮೀನ್ಸ್ ತಂದೆಯಾದ ದೇವರು ನಿನ್ನ ಆತ್ಮದೊಂದಿಗೆ ಮಾತಾಡುವಂಥದ್ದೇ ಪ್ರಕಟಣೆ. ಯು ಆರ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್, ಯು ಆರ್ ಹಿಯರಿಂಗ್ ಫ್ರಮ್ ಗಾಡ್, ಯು ಆರ್ ಹಿಯರಿಂಗ್, ರಿಸೀವಿಂಗ್ ರೈಟ್ ಥಾಟ್ ಫ್ರಮ್ ಗಾಡ್. ಈ ಒಂದು ಪ್ರಕಟಣೆಯ ಮೇಲೆ, ಈ ಒಂದು ಸತ್ಯದ ಮೇಲೆ ನನ್ನ ಸಭೆಯನ್ನು ನಿಲ್ಲಿಸ್ತೇನೆ. ಇಂದ್ರಿಯಗಳ ಜ್ಞಾನ ಮೇಲೆ ಅಲ್ಲ, ಅಭಿಪ್ರಾಯಗಳ ಮೇಲೆ ನಾನು ಸಭೆಯನ್ನು ಕಟ್ಟುವುದಿಲ್ಲ. ಅಭಿಪ್ರಾಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ಯೇಸು ಹೇಳಿದ, ಸಾಮಾನ್ಯ ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ? ಕೆಲವರು ಎರೇಮ್ಯನು, ಕೆಲವರು ಪೂರ್ವದ ಒಬ್ಬ ಪ್ರವಾದಿ, ಸ್ಥಾನಿಕನಾದ ಯೋಹಾನನು. ಅಭಿಪ್ರಾಯ ಅವರಿಗೆ ಡೆಫಿನೆಟ್ ಅಂದರೆ ಸರಿಯಾದ ಒಂದು ಟ್ರುತ್ ಗೊತ್ತಿಲ್ಲ, ಅಂದರೆ ಅಭಿಪ್ರಾಯ. ಹೊಯ್ಗೆಯ ಮೇಲೆ ಕಟ್ಟಿದಂಥ ಮನೆ, ಅದು ಗಾಳಿ ಬಂದಾಗ ಅದಕ್ಕೆ ಫೌಂಡೇಶನ್ ಇಲ್ಲದ ಕಾರಣ ಅದು ಬೀಳ್ತದೆ. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾರಿಗೆ ಸಮಾನೆಂದು ತೋರಿಸ್ತೇನೆ? ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಅಸ್ಥಿವಾರವನ್ನು ಹಾಕಿದ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ. ಬಂಡೆ, ಅದಕ್ಕೆ ಹೇಳಿದ ಯೇಸು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುವೆನು. ಪಾತಾಳ ಲೋಕದ ಅಭಿಪ್ರಾಯಗಳು ಆ ಸಭೆಯನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಇಂಪಾಸಿಬಲ್. ಇಟ್ ಇಸ್ ಅ ರೆವಲೇಷನ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಬಂದಾಗ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯವನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಶಕ್ತಿಯನ್ನು ತೋರಿಸುವಂಥ ಮಾತುಗಳನ್ನೇ ಪ್ರಯೋಗಿಸಿದೆನು ಅಂತ ಬೈಬಲ್ ಹೇಳ್ತದೆ. ದೇವರ ಆತ್ಮನ ಶಕ್ತಿ, ದ ಪವರ್ ಆಫ್ ಗಾಡ್. ನೀವು ಬಾರ್ನ್ ಅಗೇನ್ ಆದಾಗ ನಿಮ್ಮ ಒಳಗೆ ಪವಿತ್ರಾತ್ಮನು 24/7 ಆತನು ವಾಸ ಮಾಡುತ್ತಾನೆ. 24/7 ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ಆ ಪವಿತ್ರ ಆತ್ಮನ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಜ್ಞಾನ ವಿವೇಕದ ಆತ್ಮ, ತಿಳುವಳಿಕೆ ಆತ್ಮ, ಯೆಹೋವನ ಭಯವನ್ನುಂಟು ಮಾಡುವ ಆತ್ಮ. ದ ಬೈಬಲ್ ಹೇಳ್ತದೆ, ಆತನು ಏನು ಫೀಲ್ ಆಗ್ತದೆ, ಏನು ನೋಡ್ತಾನೆ ಅದನ್ನು ಆತನು ಮಾತಾಡುವುದಿಲ್ಲ. ಕಿವಿಗೆ ಬಿದ್ದದೆಲ್ಲ ಅವನು ನಿರ್ಣಯಿಸುವುದಿಲ್ಲ. ಅವನು ಒಳಗಿಂದ ತೀರ್ಮಾನಿಸಿ ಮಾತಾಡುತ್ತಾನೆ, ಒಳಗಿಂದ ನಂಬಿ ಆತನು ಮಾತಾಡ್ತಾನೆ. ನೀನು ಏನು ಒಳಗಿಂದ ನಂಬಿ ಮಾತಾಡುತ್ತಿ, ಯುವರ್ ರೂಲಿಂಗ್ ಯುವರ್ ಸೆನ್ಸ್ ನಾಲೆಜ್. ನಿನ್ನ ಜ್ಞಾನೇಂದ್ರಿಯಗಳ ಮೇಲೆ, ಮನುಷ್ಯ ಜ್ಞಾನದ ಮೇಲೆ ನೀನು ಡಾಮಿನೇಟ್ ಮಾಡುತ್ತಿ. ಒಂದೇ ಆತ್ಮಿಕವಾಗಿ ಎದ್ದು ಮಾನುಷಿಕ ಜ್ಞಾನದ ಮೇಲೆ ನೀನು ಡಾಮಿನೇಟ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಈ ನಾಲೆಜ್ ನಿನ್ನನ್ನು ಡಾಮಿನೇಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ನಾಲೆಜ್ ಕೊಡ್ತಾರೆ ನಿಮಗೆ ಯಾರೋ ವಿಚ್ ಕ್ರಾಫ್ಟ್ ಮಾಡಿದಾರಂತ. ನಿಮಗೇನಿರುವುದಿಲ್ಲ, ವಿಚ್ ಕ್ರಾಫ್ಟ್ ಮಾಡಿದ್ದಾರೆ, ಮಾಟ ಮಾಡಿದ್ದಾರೆ, ಒಂದು ನಾಲೆಜ್ ಕೊಡ್ತಾರೆ. ಇಮಿಡಿಯೇಟ್ಲಿ ಅದನ್ನು ಥಿಂಕ್ ಮಾಡುತ್ತೀರಿ, ಮೆಡಿಟೇಟ್ ಮಾಡುತ್ತೀರಿ. ಓ, ನಮಗೆ ಯಾರೋ ವಿಚ್ ಕ್ರಾಫ್ಟ್ ಮಾಡಿದ್ದಾರೆ, ಯಾರೋ ನಮಗೆ ಮಾಟ ಮಾಡಿದ್ದಾರೆ ಅಂತ. ನಿಮಗೆ ಗೊತ್ತಾ, ನಿಮ್ಮ ಒಳಗೆ ಏನಿದೆ? ನಿಮ್ಮ ಆತ್ಮವು, ಕರ್ತನ ಆತ್ಮವು ಅದು ಒಂದು ಆತ್ಮವಾಗಿದೆ. ಬೈಬಲ್ ಹೇಳ್ತದೆ, ನೀವಂತೂ ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ದಟ್ ಇಸ್ ಅ ನಾಲೆಜ್. ಈ ನಾಲೆಜ್ ಏನು ಮಾಡುತ್ತದೆ? ಈ ಜ್ಞಾನ ಏನು ಮಾಡುತ್ತದೆ? ಈ ಸುಳ್ಳುಗಳ ಮೇಲೆ, ಫ್ಯಾಕ್ಟ್ ಅಂತ ಹೇಳ್ತಾರೆ, ಅದು ವಿಚ್ ಕ್ರಾಫ್ಟ್ ರಿಚ ಫ್ಯಾಕ್ಟ್, ಇವುಗಳ ಮೇಲೆ ನೀನು ಡಾಮಿನೇಟ್ ಮಾಡುತ್ತೆ. ನೀನು ಒಳಗಿಂದ ಎದ್ದಾಗ ನಂಬುವರ ಹೊಟ್ಟೆಯ ಒಳಗಿಂದ ಪವಿತ್ರಾತ್ಮನ ಜೀವಕರವಾದ ಹೊಳೆಗಳು ಹರಿತವೆ. ನಿಮ್ಮ ನಂಬಿಕೆಯಿಂದ ಪವಿತ್ರಾತ್ಮನು ಮ್ಯಾನಿಫೆಸ್ಟ್ ಆಗುತ್ತಾನೆ. ನೀವು ರೈಟ್ ನಾಲೆಜನ್ನು ಆಪರೇಟ್ ಮಾಡ್ತೀರಿ. ನಮ್ಮ ಸಭೆ, ಬೈಬಲ್ ಹೇಳ್ತೇನೆ, ನನ್ನ ಸಭೆಯನ್ನು ಈ ಪ್ರಕಟಣೆಯ ಮೇಲೆ ನಾನು ಕಟ್ಟುತ್ತೇನೆ, ಈ ಮಿಸ್ಟ್ರಿಯ ಮೇಲೆ ಕಟ್ಟುತ್ತೇನೆ. ಪಾತಾಳ ಲೋಕದ ಬರುವಂಥ ಯಾವ ಜ್ಞಾನ, ಯಾವ ಸುಳ್ಳು ಆ ಸಭೆಯನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಓಕೆ, ಏನೋ ನಿಮಗೆ ಸಿಕ್ನೆಸ್ ಬಂದಿದೆ,
ದರ್ ಇಸ್ ಅ ನಾಲೆಜ್. ಬಟ್ ನಿಮ್ಮ ಒಳಗೆ ಒಂದು ಗ್ರೇಟರ್ ನಾಲೆಜ್ ಇದೆ, ಗ್ರೇಟರ್ ವಿಜ್ಡಮ್ ಇದೆ, ಗ್ರೇಟರ್ ಶಕ್ತಿ ಇದೆ. ಏನಂತ ಹೇಳಿದರೆ ಆರೋಗ್ಯದಾಯಕ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನೀನು ಯಾವಾಗ ಹೇಳ್ತೀಯ ಐ ಆಮ್ ವಾಕಿಂಗ್ ಇನ್ ಡಿವೈನ್ ಹೆಲ್ತ್, ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ, ಆಗ ನೀನು ಸಿಕ್ನೆಸ್ ಮೇಲೆ, ರೋಗಗಳ ಮೇಲೆ ನೀನು ಡಾಮಿನೇಟ್ ಮಾಡುತ್ತೆ, ದೊರೆತನ ಮಾಡುತ್ತೆ. ಯಾರು ಹೇಳ್ತಾರೆ ನಿನ್ನ ಸುತ್ತಲೂ ದುರಾತ್ಮ ತಿರುಗುತ್ತಾರಂತ? ನಾಲೆಜ್ ಅದು ನೀನು ನಂಬುತ್ತೆ. ಬಟ್ ಗ್ರೇಟರ್ ನಾಲೆಜ್ ನಿನ್ನ ಒಳಗಿದೆ. ಏನಂತ ಹೇಳಿದರೆ ಆತನ ಭಯಭಕ್ತಿ ಉಳ್ಳವರು ಸುತ್ತಲೂ ದೇವರು ತನ್ನ ದೂತರ ದಂಡ ಹಿಡಿದು ಕಾಪಾಡುತ್ತ. ಐ ಬಿಲೀವ್, ನಾನು ನಂಬುತ್ತೇನೆ, ಐ ಆಮ್ ಸರೌಂಡೆಡ್ ಬೈ ಏಂಜಲ್ಸ್. ನನ್ನ ಮನೆಯ ಸುತ್ತಲೂ ದೇವದೂತರಿದ್ದಾರೆ, ನನ್ನ ಮನೆಯಲ್ಲಿ ದೇವದೂತರಿದ್ದಾರೆ, ನನ್ನ ಪ್ರಯಾಣದಲ್ಲಿ ದೇವದೂತರಿದ್ದಾರೆ, ನನ್ನ ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ ದೇವದೂತರಿದ್ದಾರೆ. ಯಾವಾಗ ನೀವು ಅಕ್ನಾಲೇಜ್ ಮಾಡುತ್ತೀರಿ ರಲ್ಮ್ ಆಫ್ ದ ಸ್ಪಿರಿಟಲ್ಲಿ ಏನಿದೆ ಅಂತ, ದೆನ್ ಇಟ್ ವಿಲ್ ಮ್ಯಾನಿಫೆಸ್ಟ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಆಧಾರಗೊಂಡಿರದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಬೇಕು. ದೇವರ ಶಕ್ತಿ ಬೇರೆ ಯಾರಲ್ಲ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದಿವಿರಿ. ಯು ವಿಲ್ ರಿಸೀವ್ ಪವರ್. ಆ ಪವರ್ ನಮ್ಮ ಒಳಗಿದೆ. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್. ಗಾಸ್ಪೆಲ್ ಇಸ್ ನಾಟ್ ಎ ವರ್ಡ್, ಗಾಸ್ಪೆಲ್ ಇಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಸುವಾರ್ತೆಯು ದೇವರ ಶಕ್ತಿಯಾಗಿದೆ. ರೋಮನ್ಸ್ 1:16-17 ರೋಮಾಪುರದ ಪತ್ರಿಕೆಯಲ್ಲಿ ನೀವು ಓದಿದ್ರೆ ನಿಮಗೆ ಸಿಗ್ತದೆ. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಸುವಾರ್ತೆಯು ದೇವರ ಶಕ್ತಿಯಾಗಿದೆ. ಸುವಾರ್ತೆಯು ದೇವರ ಮಹಿಮೆಯಾಗಿದೆ. ಪ್ರೇರೆ, ಯಾವಾಗ ನೀವು ನಂಬುತ್ತೀರಿ ನಿಮ್ಮ ಒಳಗೆ ಏನಿದೆ ಅಂತ, ನಿಮ್ಮ ನಂಬುವರ ಹೊಟ್ಟೆಯ ಒಳಗಿಂದ ಫ್ರೆಶ್ ನದಿಗಳು ಹರಿತವೆ. ಪ್ರೇರೆ, ಪ್ರಾಪಂಚಿಕ ಸಂಗತಿಗಳು ನಿಮಗೆ ಏನು ಮಾಡುತ್ತವೆ? ಯು ವಿಲ್ ಎಂಜಾಯ್ ಥಿಂಗ್ಸ್ ಆಫ್ ದ ಸ್ಪಿರಿಟ್. ನೀವು ಆತ್ಮಿಕವಾಗಿ ಏಳುವುದಿಲ್ಲ ಅಂತ ಹೇಳಿದರೆ ನೀವು ಪ್ರಾಪಂಚಿಕರಾಗುತ್ತೀರಿ. ನೀವು ಆತ್ಮಿಕವಾಗಿ ಏಳುವುದಿಲ್ಲ ಅಂತ ಹೇಳಿದರೆ ನೀವು ಪ್ರಾಪಂಚಿಕರಾಗ್ತೀವಿ. ವರ್ಲ್ಡ್ ಈಸ್ ಕಂಟ್ರೋಲಿಂಗ್ ಯು. ಡಿಮನ್ಸ್ ಆರ್ ಕಂಟ್ರೋಲಿಂಗ್ ಯು. ನೋ, ಐ ಆಮ್ ನಾಟ್ ಕಂಟ್ರೋಲ್ಡ್ ಬೈ ಎನಿಥಿಂಗ್. ಐ ಆಮ್ ವಾಕಿಂಗ್ ಇನ್ ಫ್ರೀಡಮ್, ವಾಕಿಂಗ್ ಇನ್ ವಿಕ್ಟರಿ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ಯೇಸು ನಿನಗೋಸ್ಕರ ಕುರ್ಜಿಯಲ್ಲಿ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನನಾಗಿದ್ದಾನೆ. ಒಂದು ವೇಳೆ ನೀವು ಆತನನ್ನು ಒಪ್ಪುವುದಾದರೆ ನೀವು ನಿತ್ಯ ಜೀವನ ಹೊಂದುತ್ತೀರಿ. ಇಟರ್ನಲ್ಲಿ ನೀವು ಬದುಕುತ್ತೀರಿ. ಭೂಲೋಕದಲ್ಲಿಯೂ ನಿತ್ಯತ್ವದಲ್ಲಿಯೂ ನೀವು ಜಯದಲ್ಲಿ ನಡೆಯುತ್ತೀರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಓಕೆ, ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನನಗೋಸ್ಕರ ಕುರುಜಿಯಲ್ಲಿ ಸತ್ತು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು 3ನೇ ದಿನ ನೀನು ಸತ್ತವರ ಒಳಗಿಂದ ಎದ್ದು ಬಂದಿದೆ ಎಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆ ಎಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ, ನಾನು ಆರೋಗ್ಯದಲ್ಲಿ ಜಯದಲ್ಲಿ ನಡೀತೇನೆ. ನಾನು ನಂಬುತ್ತೇನೆ, ನಾನು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ನಾನು ಆಧಾರ ಮಾಡುತ್ತೇನೆ. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಫ್ರೀಡಮ್. ಥ್ಯಾಂಕ್ ಯು ಲಾರ್ಡ್, ಐ ಆಮ್ ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ಆ್ಯಂಡ್ ಡಿವೈನ್ ವಿಕ್ಟರಿ ಆಫ್ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಇವರ ಅಂತರ್ಯದಲ್ಲಿ ಎದ್ದೇಳಲಿ ಮತ್ತು ಪ್ರಕಾಶಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ನೀನು ಹೊಸ ದಿನ, ಹೊಸ ವರ್ಷವನ್ನು ಕೊಟ್ಟಿದ್ದಿ. ನಿನ್ನ ಉದ್ದೇಶದಲ್ಲಿ ಅವರು ನಡೆಯುವುದಕ್ಕೋಸ್ಕರ ನಿನ್ನ ಕೃಪೆ ಅವರಿಗೆ ಆಧಾರವಾಗಲಿ, ಅವರ ಮಾರ್ಗಗಳು ಸರಾಗವಾಗಲಿ ಮತ್ತು ಓನ್ಲಿ ಡಿವೈನ್ ವ್ಯಕ್ತಿಗಳು ಅವರಿಗೆ ಸಂಧಿಸಿ ಸಪೋರ್ಟಿವ್ ಆಗಿ ನಿಂತು ನೀನು ಇಟ್ಟಂಥ ಉದ್ದೇಶವನ್ನು ಅವರು ಫುಲ್ಫಿಲ್ ಮಾಡುವಂತೆ ನೀನು ಅವರನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಐ ಬ್ಲೆಸ್ ದೆಮ್ ಓ ಗಾಡ್ ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ, ಪಾಸ್ಟರ್ ರೋಷನ್ ಲೋಬೋ.
ಓಕೆ, ಸಂಜೆ ಅದೇ ರೀತಿ 7:15ರಿಂದ 8 ಗಂಟೆ ತನಕ ನೀವು ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು. ನಾನು ಲೈವ್ ಆಗಿ ನಿಮ್ಮ ಹತ್ರ ಮಾತಾಡ್ತೇನೆ. ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಇದೆ, ಮತ್ತು ಫೇಸ್ಬುಕ್ಕಲ್ಲಿ ನೀವು ಇತರಿಗೆ ಕೂಡ ಶೇರ್ ಮಾಡಿರಿ, ಇತರಿಗೆ ಕೂಡ ಎನ್ಕರೇಜ್ ಮಾಡಿರಿ. ವೆಬ್ಸೈಟ್ ಇದೆ wordofvictory.in ಅಂತ, ಅದಕ್ಕೆ ನೀವು ಹೋಗ್ಬೋದು. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯಲ್ಲಿ ಮತ್ತು ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ, ಇತರಿಗೆ ಕೂಡ ಶೇರ್ ಮಾಡಿರಿ. ಯು ಬ್ಲೆಸ್. ಆಮೆನ್.